ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮಂಗಳವಾರದ ವ್ಲಾಗು. ಬೆಳಗ್ಗೆ ನೋಡಿ, ಇನ್ನೂ ಇವತ್ತು 5 ಗಂಟೆಗೆ ಎದ್ದಿದ್ದೀನಿ. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಏನು ಅಂತೆಲ್ಲ ನಾನು ವ್ಲಾಗಲ್ಲಿ ಹೇಳ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಪೂರ್ತಿ ನೋಡಿ. ಪಾಪು ಇನ್ನೂ ನಿದ್ದೆ ಕಣ್ಣಲ್ಲೇ ಇದ್ದಾಳೆ. ಓಡಾಡಿಸಿ ಮಲಗಿಸಿದ್ರೆ ಮಲಗ್ತಾ ಇಲ್ಲ. ಅದಕ್ಕೆ ಎತ್ಕೊಂಡೇ ಇರಬೇಕಂತೆ ಅವಳಿಗೆ. ಅದಕ್ಕೆ ಎತ್ಕೊಂಡೇ ಇದ್ದೀನಿ. ಫ್ರೆಂಡ್ಸ್, ಇವಾಗ ನಂಬ್ತಿರೋ ಇಲ್ಲೋ, ಇಷ್ಟೊತ್ತು ಪಾಪುನ ಎತ್ಕೊಂಡೆ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಲಾಸ್ಟ್ ವೀಡಿಯೋಕ್ಕೆ ವಾಯ್ಸ್ ಓವರ್ ಪಾಪುನ ಎತ್ಕೊಂಡೇ ಕೊಟ್ಟಿದ್ದೀನಿ. ನನಗೆ ನೀರು ಕುಡಿಬೇಕು ಅನ್ನಿಸ್ತದೆ ಇವಾಗ. ಮತ್ತೆ ಕೆಳಗಡೆ ಹೋಗಬೇಕಲ್ಲ ಅಂತ ಬಾಧೆ. ಇವಳು ಮಲಗಿಸಿದ್ರೆ ಮಲಗ್ತಾ ಇಲ್ಲ ಫ್ರೆಂಡ್ಸ್. ಓಡಾಡಿಸ್ಕೊಂಡು ನಾನು ಮಾತಾಡೋ ಅಷ್ಟೊತ್ತಲ್ಲಿ, ವಾಯ್ಸ್ ಓವರ್ ಕೊಡೋ ಅಷ್ಟೊತ್ತಲ್ಲಿ ನನಗೆ ಜೀವ ಬಾಯಿಗೆ ಬಂದುಬಿಡ್ತು. ತುಂಬ ಸುಸ್ತಾಗ್ತಾಯಿದೆ. ಸೊ ಹಂಗೆ ಇವಾಗೂ ಕೂಡ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಬೇಗ ಬೇಗ ರೆಡಿಯಾಗೂ ಹೋಗೋದರಲ್ಲೇ ಇರ್ತೀವಿ ನಾವು. ಪಾಪುಗೂರೆಲ್ಲ ರೆಡಿ ಮಾಡಿಸ್ಬೇಕು. ವಿಡಿಯೋ ಅವಾಗ ತೊಗೊಳಕ್ಕಾಗುತ್ತೋ ಇಲ್ಲ ಅಂತ ಇವಾಗೇ ತೊಗೊತಾ ಇದ್ದೀನಿ. ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗ್ತಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ನೋಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಇವತ್ತು ತಲೆಗೆ ಸ್ನಾನ ಮಾಡ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಲ್ಲ, ಕಂಪಲ್ಸರಿ. ನಾನು ಬೇರೆ ಮೇಲ್ಗಡೆ ಬಂದಿದ್ದೀನಿ. ಕೋಲ್ಡ್ ಬೇರೆ ಇದೆ, ಥಂಡಿ ಆಗಿಬಿಡುತ್ತೇನೋ ಅಂತ ಭಯ ಆಗ್ತಾಯಿದೆ ಫ್ರೆಂಡ್ಸ್. ನೋಡಿ, ಇನ್ನು ಸೂರ್ಯ ಇನ್ನೂ ಹುಟ್ಟಂಗಿಲ್ಲ. ಮೋಡಗಳು ಮುಚ್ಕೊಂಡಿದೆ. ಇನ್ನು ಬೆಳಕು ಮಾತ್ರ ಕಾಣಿಸ್ತಾ ಇದೆ. ಇನ್ನೇನು ಸೂರ್ಯ ಬರ್ತಾನೆ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಫಸ್ಟ್ ಟೈಮು ತುಂಬ ದಿನಗಳಾದ ಮೇಲೆ ನಾನು ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಎದ್ದು ಇಲ್ಲಿ ಮೇಲ್ಗಡೆ ಬಂದಿರೋದು. ಇವತ್ತು ಬೇಗನೆ ಎದ್ದಿದ್ದೀನಿ. ಫ್ರೆಂಡ್ಸ್, ಒಂದು ವಾರದಿಂದನೇ ನಾವು ಮಂಗಳವಾರ ಹೋಗಬೇಕು. ಅಂದರೆ ಮಂಗಳವಾರ ನಾಗಪ್ಪಗೆ ಒಳ್ಳೆ ದಿನ ಅಲ್ವಾ. ಸೊ ಆ ದಿನ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಅವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಾವು ಮೊದಲೇ ಡಿಸೈಡ್ ಆಗಿದ್ವಿ, ಒಂದು ವಾರ ಹಿಂದೆಯೇ. ಇವಾಗ ಹೊರಡ್ತಾ ಇದ್ದೀವಿ. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಇವತ್ತು ಯಾಕೋ ಬೆಳಗ್ಗೆ ಎದ್ದಿದ್ದು ಗಳಿಗೆನೇ ಸರಿ ಇಲ್ಲ ಅನಿಸುತ್ತೆ. ಯಾಕಂದರೆ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ನೋಡಿದ್ರೆ ಒಂದು ಕಡೆ ವಾಳೆ ಇದೆ, ಒಂದು ಕಡೆ ವಾಳೆ ಇಲ್ಲ. ಅದು ಬೇರೆ ಗೋಲ್ಡ್ ಇಯರಿಂಗ್ಸು. ಎಷ್ಟು ಹುಡುಕಿದ್ರೂ ಸಿಗಲಿಲ್ಲ. ಹುಡುಕ್ದಷ್ಟು ಸಿಗಲಿಲ್ಲ ಅದು. ನನಗಂತೂ ಹುಡುಕಿ ಸಾಕಾಗೋಯ್ತು. 5 ಗಂಟೆಗೆ ಎದ್ದ ನಿದ್ದೆ ಕಣ್ಣಲ್ಲಿ ಎಷ್ಟು ಹುಡುಕಿದ್ರೂ ಸಿಕ್ಕಲಿಲ್ಲ. ಹಿಂಗೆ ಆದರೆ ನಾನು ರೆಡಿ ಆಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸ್ನಾನ ಮುಗಿಸ್ಕೊಂಡು ಬಂದೆ. ಸ್ನಾನ ಮುಗಿಸ್ಕೊಂಬರೋಷ್ಟೊತ್ತಲ್ಲಿ ನನ್ನ ಮಗಳಿದ್ಲು. ಅವಳನ್ನೆಷ್ಟೇ ಓಡಾಡಿಸಿ ಮಲಗಿಸಿದ್ರೆ ಅವಳು ಮಲಗ್ತಾ ಇಲ್ಲ. ಇನ್ನೇನು ಮಾಡೋದು ಅಂತಂದ್ಬಿಟ್ಟು ಅವಳನ್ನ ಮೇಲ್ಗಡೆ ಕರ್ಕೊಂಡೋಗಿ ಓಡಾಡಿಸಿ, ಹಾಗೆ ವಾಯ್ಸ್ ಓವರ್ ಎಲ್ಲ ಕೊಟ್ಟು ಒಂದು ಲಾಗು ಸ್ಟಾರ್ಟಪ್ ಮಾಡಿಬಿಟ್ಟು ಆಮೇಲೆ ಅವಳನ್ನ ಮಲಗಿಸಿ ನಾನು ರೆಡಿ ಆದೆ. ಆಮೇಲೆ ಹುಡ್ಕೋದು ನಿಲ್ಲಿಸಿದ್ಮೇಲೆ ಸಿಕ್ತು ನನಗೆ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಟೆಂಪಲ್ಗೆ ಬರ್ತಾಯಿದ್ದೀವಿ ನೋಡಿ. ಇದೇ ವಿದ್ಯಾರಾಶ್ವತ್ಥದ ಟೆಂಪಲ್ಲು. ಇನ್ನೊಂಚೂರು ಇಲ್ಲಿ ಮುಂದೆ ಹೋಗಬೇಕು. ಸೊ ಬಂದ್ವಿ ನೋಡಿ. ತುಂಬ ಚೆನ್ನಾಗಿದೆ ಈ ಟೆಂಪಲ್ಲು. ನನಗಂತೂ ತುಂಬ ಇಷ್ಟ ಆಯಿತು. ನಾಗಪ್ಪದು ಇಲ್ಲೆಲ್ಲ ಬಂದು ಎಲ್ಲರೂ ನಾಗ ಪ್ರತಿಷ್ಠಾಪನೆ ಮಾಡ್ತಾರೆ. ನಮಗೆ ಈ ಕುಕ್ಕೆ ಮತ್ತು ಅಲ್ಲೆಲ್ಲ ನಾವು ನಾಗ ಪ್ರತಿಷ್ಠಾಪನೆ ಮಾಡ್ಸೋಕ್ಕಾಗಲ್ಲ. ಯಾಕಂತಂದರೆ ಅಲ್ಲಿ ಕಾಂಟ್ರಾಕ್ಟ್ ಎಲ್ಲ ಇದೆಯೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ನಾವು ಅದಕ್ಕೆ ಇಲ್ಲಿ ಬಂದ್ವಿ. ಸೊ ಇಲ್ಲಿ ಕಾಂಟ್ರಾಕ್ಟ್ ತೊಗೊಂಡು ನಾವು ನಾಗ ಪ್ರತಿಷ್ಠಾಪನೆ ಮಾಡಿಸಿದ್ವಿ. ಇವತ್ತು ನಾಗಮಂಡಲ ಪೂಜೆ ಆದಮೇಲೆ ಇಲ್ಲಿ ಮನೆಯಿಂದ ಬಂದಿದ್ದೀವಿ ನಾವು ಇವಾಗ ಪೂಜೆ ಮಾಡೋಕ್ಕೆ ಅಂತ. ನೋಡಿ, ನಮ್ಮ ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದ್ವಿ. ಅಪ್ಪ ಅಮ್ಮ ಎಲ್ಲ ಬರ್ತಾಯಿದ್ದಾರೆ. ಇಲ್ಲಿ ಕಾಣ್ತಾ ಇದೆಯಲ್ಲ ನಾಗರಕಟ್ಟೆ, ಇದೆ ನೋಡಿ ನಾವು ಮಾಡಿಸಿರೋ ಅಂತಹ ನಾಗಪ್ಪ ವಿಗ್ರಹ. ಇವಾಗ ಕ್ಲೀನಾಗಿ ತೊಳೆದು ಪೂಜೆ ಎಲ್ಲ ಮಾಡಿ, ಅಭಿಷೇಕ ಎಲ್ಲ ಮಾಡಿ, ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಎಲ್ಲ ಥರ ಪೂಜೆ ನನ್ನ ಹಸ್ಬೆಂಡೇ ಮಾಡ್ತಾಯಿದ್ದಾರೆ. ಮೇನ್ ಅವ್ರಿಗೆ ದೋಷ ಹೋಗಲಿ ಅಂತಲೇ ಅಲ್ವಾ ನಾವು ಈ ಥರ ಪ್ರತಿಷ್ಠಾಪನೆ ಮಾಡಿಸಿದ್ದು. ನೋಡಿ, ಅವರೇ ಎಲ್ಲ ಮಾಡ್ತಾಯಿದ್ದಾರೆ. ಅಮ್ಮನೂ ಇದ್ದಾರೆ ನೋಡಿ. ಪಾಪು ನೋಡ್ತಾ ಇದ್ದಾಳೆ ಅಪ್ಪ ಏನು ಮಾಡ್ತಿದ್ದಾರೆ ಅಂತ. ಹಾಯ್ ಮಾಡಂದರೆ ಹಾಯ್ ಮಾಡಿದ್ಲು. ಅಪ್ಪ ಇಲ್ಲೆಲ್ಲ ಬರೋಕ್ಕಾಗಲ್ಲ, ನನಗೆ ನಡೆಯೋಕ್ಕಾಗಲ್ಲ ಅಂತ ಅಲ್ಲೇ ದೇವಸ್ಥಾನ ಹತ್ರ ಕೂತ್ಕೊಂಡ್ಬಿಟ್ಟಿದ್ದಾರೆ. ಈಗ ನೋಡಿ, ನಾವು ಪೂಜೆ ಎಲ್ಲ ಮಾಡ್ತಿದ್ವಿ. ತುಂಬ ಗಾಳಿ ಫ್ರೆಂಡ್ಸ್. ಎಷ್ಟೇ ದೀಪ ಅಂಟಿಸಿದ್ರೂ ಆಗಲಿಲ್ಲ. ಆಮೇಲೆ ಕರ್ಪೂರ ಇಟ್ಟು ಅಂಟಿಸಿದ್ದೀವಿ. ಆಮೇಲೆ ಕೋತಿಗಳು ಒಂದೇ ಸಮ ಎಷ್ಟು ಕೋತಿಗಳಿದ್ವೋ ಇಲ್ಲೆಲ್ಲ. ಸೊ ನೋಡಿ, ನಮ್ಮದೆಲ್ಲ ಪೂಜೆ ಆಯಿತು. ಪೂಜೆ ಚೆನ್ನಾಗಾಯಿತು ಫ್ರೆಂಡ್ಸ್. ನಾಗಪ್ಪಗೆ ಕೈ ಮುಗಿದು ಮನಸ್ಸಲ್ಲಿರೋ ಕೋರಿಕೆ ಎಲ್ಲ ಕೇಳಿಕೊಂಡು, ಏನೇನು ಅಂದ್ಕೊಂಡಿದ್ದೀವೋ ಅದೆಲ್ಲ ಹೇಳ್ಬಾರ್ದು. ಸೊ ದೇವ್ರ ಹತ್ರ ಒಳ್ಳೇದಾಗಲಪ್ಪ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸುತ್ತೂರ ನೋಡಿ ಹೇಗಿದೆ, ಎಷ್ಟು ನಾಗಪ್ಪದ ವಿಗ್ರಹಗಳು ಎಷ್ಟಿದ್ದಾವೆ ನೋಡಿ. ಫುಲ್ಲು ದೇವಸ್ಥಾನ ತುಂಬ ಇದ್ದಾವೆ. ಆಮೇಲೆ ಇನ್ನೊಂದು ವಿಶೇಷ ಏನಂದರೆ ನೋಡಿ, ಮರದಲ್ಲಿ
ಎಲ್ಲ ಬಾವಲಿಗಳು ಹೆಂಗಿದ್ದಾವೆ ನೋಡಿ, ಪಾ ಫುಲ್ಲು ಬ್ಯಾಟ್ ಎಲ್ಲ ಕಡೆ ಅವೇ ಇದ್ದಾವೆ. ನನಗೆ ನೋಡಿ ಶಾಕ್ ಆಯಿತು. ಸೊ ಫ್ರೆಂಡ್ಸ್, ಮತ್ತು ಕಂಕಣ ಕಟ್ಟಿರ್ತೀವಿ, ಅದು ದಾರನ ಒಂದು ಮರದ ಕೆಳಗಡೆ ಹಾಕ್ಬಿಟ್ಟು ಅದು ಅಷ್ಟೊಂದು ಕೊಂಬರ್ತಲ್ಲ ಅದನ್ನು ಮನೆಗೆ ತೊಗೊಂಬರ್ತೀವಿ. ಅದರಲ್ಲಿ ಪುಡಿ ಮಾಡಿಬಿಟ್ಟು ದಿನ ನಾನು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಒಳ್ಳೆಯದಾಗುತ್ತಂತೆ. ಸೊ ಇಲ್ಲಿ ಪ್ಲೇಸ್ ತುಂಬ ಚೆನ್ನಾಗಿದೆ ನೋಡಿ, ಹಸುಗಳು ಕರುಗಳು ಎಷ್ಟು ಚೆನ್ನಾಗಿದೆ. ಇದಂತೂ ನನ್ನೇ ನೋಡ್ತಾ ಇತ್ತು. ಸೊ ನೋಡಿ, ಟೆಂಪಲ್ಲು ಸುತ್ತೂರಾಗಿದೆ. ಮೇಯ್ನ್ ದೇವಸ್ಥಾನದೊಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಿಲ್ಲ. ಈಗ ನೋಡಿ, ನಾನು ಪಾಪು ಇಬ್ಬರು ವೀಡಿಯೋ ತೊಗೊತಾ ಇದ್ದೀವಿ. ಅವಳಂತೂ ಕೋತಿಗಳು ನೋಡಿ, ಕೋತಿ 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 ಅಂತ ಇದ್ಲು. ಸೊ ಲಾಸ್ಟ್ ಟೈಮ್ ಇಲ್ಲಿ ಶಿವಂದೊಂದು ವಿಗ್ರಹ ತೊಗೊಂಡೋಗಿದ್ವಿ. ಈ ಸರಿ ಏನೂ ತೊಗೊಂಡಿಲ್ಲ, ಪ್ರಸಾದ ತೊಗೊಂಡು ಬಂದ್ವಿ. ಹೊರಗಡೆ ಟೆಂಪಲ್ ಹಿಂಗಿದೆ. ಇವತ್ತು ಕಡಿಮೆ ಫ್ರೆಂಡ್ಸ್ ಜನ, ಷಷ್ಠಿ ದಿವಸ ತುಂಬ ಜನ ಇರ್ತಾರೆ. ಸೊ ನೋಡಿ ಕೋತಿಗಳು, ಇಲ್ಲಿ ಕೋತಿಗಳಿಗೆಲ್ಲ ಅವರೇ ಬಾಳೆನೆಲ್ಲ ಕೊಡ್ತಾಯಿದ್ರಿ. ಅವೇ ಬಂದು ಕಿತ್ಕೊಳ್ಳೋಕ್ಕಿಂತ ಅವರೇ ಕೊಡೋದು ಬೆಸ್ಟ್ ಅಂತ. ಸೊ ನಾನು ಮುಚ್ಚಿಕೊಂಬಿಟ್ಟಿದ್ದೀನಿ. ತೆಂಗಿನಕಾಯಿ, ಪ್ರಸಾದ, ಬಾಳೆಹಣ್ಣು ಎಲ್ಲ ಇದೆ, ಎತ್ಕೊಂಡೋಗ್ಬಿಡುತ್ತೆ ಕೋತಿಗಳಂತ ಮುಚ್ಚಿಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕುತ್ಕೊಂಡು ಬಾಳೆಹಣ್ಣು ತಿಂತಾಯಿದ್ದಾವೆ ನೋಡಿ. ಈಗ ಫ್ರೆಂಡ್ಸ್, ನೆಕ್ಸ್ಟು ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಾವು ಬೆಳಗಿಂದ ಟಿಫನ್ ಮಾಡಿಲ್ಲ, ಹೋಟ್ಲಿಗೆ ಹೋಗಬೇಕು. ಸೊ ನೋಡಿ, ಇಲ್ಲಿ ಕಲ್ಯಾಣ ಮಂಟಪನೂ ಇದೆ, ಮತ್ತು ಎಲ್ಲ ಥರ ವ್ಯವಸ್ಥೆನೂ ಇದೆ. ಹಾಲ್ಟು ಆಗ್ಬೋದು, ರೂಮ್ಸ್ ಎಲ್ಲ ಇದ್ದಾವೆ. ಒಳ್ಳೆ ಪ್ಲೇಸು. ಹಾಗೆ ಇಲ್ಲಿ ನೋಡಿ, ಪಾಪುನ ಇಲ್ಲಿ ಇದು ಪಾರ್ಕ್ ಥರ ಇದೆ, ಬಟ್ ಒಳಗಡೆ ಸದ್ಯಕ್ಕೆ ಎಂಟ್ರಿ ಇಲ್ಲ. ಇಲ್ಲಿ ವಾಶ್ರೂಮ್ ಇತ್ತು. ಸೊ ವಾಶ್ರೂಮಿಗೆ ಬಂದಾಗ ಇಲ್ಲಿ ನಾನು ತೊಗೊಂಡಿರೋಂಥ ಇದು ವೀಡಿಯೋ, ಇಲ್ಲಿ ಸರೌಂಡಿಂಗ್ ಏನೇನಿದೆ ಅಂತ ತೋರಿಸ್ತಾ ಇದ್ದೀನಿ. ಪಾಪು ಇಲ್ಲಿ ಓಡಾಡ್ತಾ ಇದ್ಲು. ಅವಳಿಗೆ ಔಟಿಂಗ್ ಬಂದಿರೋದು ತುಂಬ ಖುಷಿ ಫ್ರೆಂಡ್ಸ್. ಹಾಗೆ ನಂದು ಪಾಪುದು ಸೇಮ್ ಡ್ರೆಸ್ಸು ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೇನು ಹೊರಡುವಾಗ ಇಲ್ಲೊಂದು ಮರದ ಕೆಳಗಡೆ ನಾಗಪ್ಪದ ವಿಗ್ರಹ ಇದೆ. ಇಲ್ಲಿ ಪೂಜಾರಿ ಪೂಜೆ ಮಾಡ್ತಾಯಿದ್ರು. ಬನ್ನಿ ಪೂಜೆ ಮಾಡಿಸ್ಕೊಂಡು ಹೋಗಿ ಅಂದರು. ಸರಿ ಅಂತ ಅಂದ್ಬಿಟ್ಟು ಅವರು ದಕ್ಷಿಣೆ 100 ರೂಪಾಯಿ ಕೇಳಿದ್ರು. ಸೊ ಕೊಟ್ಬಿಟ್ಟು ದೇವ್ರಿಗೆ ಹತ್ರ ಆಶೀರ್ವಾದ ತಗೊಂಡು ಬಂದುಬಿಟ್ವಿ. ಆಮೇಲೆ ಆನ್ ದಿ ವೇ ಬರುವಾಗ ಕಬ್ಬಿನ ಹಾಲು ಕುಡಿತಾ ಇದ್ದೀವಿ ನೋಡಿ. ಮೀಸೆ ಬಂದಿದೆ ನನ್ನ ಮಗಳಿಗೆ. ಹೇಗಿದೆ ನಮ್ಮ ಮಗಳು ಮೀಸೆ ಅಂತ ಕಮೆಂಟ್ ಮಾಡಿ. ಸೊ ಇವಾಗ ನಾವು ಕಬ್ಬಿನ ಹಾಲು ಮಾತ್ರ ಚೆನ್ನಾಗಿ ಬಂದಿತ್ತು. ಇದಾದಮೇಲೆ ಹೋಟ್ಲಿಗೆ ಹೋದ್ವಿ. ಹೋಟ್ಲಿಗೆ ಹೋಗೋಷ್ಟೊತ್ತಲ್ಲಿ 1 ಗಂಟೆ ಆಯಿತು. ಬೆಳಗಿಂದ ಏನೂ ತಿಂದಿಲ್ಲ, ತುಂಬ ಹೊಟ್ಟೆ ಹಸಿತಾಯಿತ್ತು. ಈಗ ಊಟ, ಪರೋಟ, ಪನ್ನೀರ್ ಗ್ರೇವಿ, ಮತ್ತು ನನ್ನ ಮಗಳಿಗೆ ಐಸ್ ಕ್ರೀಮು ಎಲ್ಲ ತೊಗೊಂಡು ತಿಂತಾಯಿದ್ದೀವಿ ನೋಡಿ. ನನಗೆ ತಿನ್ನಿಸ್ತಾಯಿದ್ರು, ಅವಳಿಗೆ ನನಗೆ ಅಂತ ಹಠ ಮಾಡ್ತಾಯಿದ್ಲು. ಸೊ ಇಲ್ಲಿಂದ ಮನೆಗೆ ವಾಪಸ್ ಬಂದ್ವಿ. ನಿಜ ಫ್ರೆಂಡ್ಸ್, ಜರ್ನಿ ಏನೋ ಇಷ್ಟ ಆಗುತ್ತೆ, ಬಟ್ ಟಯರ್ಡ್ನೆಸ್ಸು ಇರೋಕ್ಕಾಗಲ್ಲ. ಏನೋ ನನಗೆ ಹೆಡ್ಡೇಕ್ ಬಂದುಬಿಡ್ತು ಜಾಸ್ತಿ ಹೊತ್ತು ಮುಂದೆ ನೋಡಿ. ನನಗೆ ಯಾಕೋ ಈ ನಡುವೆ ಜರ್ನಿ ಜಾಸ್ತಿ ಅವರ್ಸು ಕಾರಲ್ಲಿ ಹೋಗೋಕ್ಕಾಗ್ತಾಯಿಲ್ಲ. ಮೊದಲು ಎಷ್ಟು ಇಷ್ಟಪಡ್ತಿದ್ದೆ ಜರ್ನಿ ಅಂತಂದರೆ, ಇವಾಗ ಫುಲ್ಲು ಒಂಥರ ತಲೆನೋವು, ಕಣ್ಣುರಿ ಎಲ್ಲ ಬಂದುಬಿಡುತ್ತೆ. ಸೊ ಇದಾದಮೇಲೆ ಮನೆಗೆ ಬಂದಮೇಲೆ ಯಾವುದೇ ಕ್ಲಿಪ್ ತಗೊಂಡಿಲ್ಲ ಫ್ರೆಂಡ್ಸ್. ಫುಲ್ಲು ಟಯರ್ಡಾಗಿತ್ತು. ಪಾಪುನೂ ಮಲಗಿಬಿಟ್ಟಿದ್ಲು. ಪಾಪುನೂ ಮಲಗಿಸ್ಬಿಟ್ಟು ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಇವತ್ತಿನ ಲಾಗು ಇಷ್ಟೇ. ಈ ಲಾಗ್ ಇಷ್ಟ ಆಯಿತಾ? ಸೊ ಇದೊಂದು ಟೆಂಪಲ್ಗೆ ವಿಸಿಟ್ ಆಗಿರೋಂತಹ ಲಾಗು. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ನಾಗಪ್ಪ ವಿಗ್ರಹನ ಉಂಡಿಗೆ ಹಾಕ್ಬಿಟ್ವಿ. ದೇವ್ರಿಗೆ ಅರ್ಚನೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಮನೆಗೆ ಹ್ಯಾಪಿಯಾಗಿ ರಿಟರ್ನ್ ಬಂದುಬಿಟ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.